ನಾನು ಶ್ರೀಹರಿ ಅಂತ. ಸಿನಿಮಾ ಬಿಟ್ಟರೆ ನನಗೇನು ಗೊತ್ತಿಲ್ಲ, ಬೇರೆ ಏನು ಬರಲ್ಲ. ಸಮಾಜಕ್ಕೆ ಬೇಕಿರೋ ವಿಷಯನ ಸಿಲ್ವರ್ ಸ್ಕ್ರೀನ್ ಮೇಲೆ ತರೋದೇ ನನ್ನ ಗುರಿ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ನ ಈ ಸಮಾಜಕ್ಕೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ನನ್ನ ಲೈಫಲ್ಲಿ ಆ ಬೆಳಕು ಬಂದೇ ಬರುತ್ತೆ ಅನ್ನೋ ಹೋಪ್ ಇದೆ. ಈ ಜರ್ನಿಯಲ್ಲಿ ನೀವು ನನ್ನ ಜೊತೆ ಬನ್ನಿ. ಏನು ಮಗನೇ, ಬೆಳಗಿಂದ ಮನೇಲಿರಲಿಲ್ಲ, ಎಲ್ಲೋಗಿದ್ದೆ? ಅದು ಪ್ರೊಡ್ಯೂಸರ್ ಒಬ್ಬರು ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೆ ಹೋಗಿದ್ದೆ ನರೇಟ್ ಮಾಡೋಕ್ಕೆ. ಎಷ್ಟು ಹೇಳಿದ್ರು ಕೇಳಲ್ವೇನೋ? ಮೂವಿ ಅಂತೆ, ಡೈರೆಕ್ಷನ್ ಅಂತೆ. ನಿಂಗೊಂದು ಕೆಲಸ ಬಂದಿಲ್ಲ ಅಂದರೆ ಬಿಡೋತ್ತಾನೆ, ಅದರಲ್ಲೇ ಹೋಗಿಬಿಡ್ಬೇಕಾ ನೀನು? ಕೂತ್ಕೋ. ನೋಡಪ್ಪ, ನನಗೂ ವಯಸ್ಸಾಗ್ತಿದೆ. ನೀನು ಓದಿ ಕೆಲ್ಸಕ್ಕೆ ಹೋಗಿ ನಮ್ಮನ್ನ ಸಾಕೋ ವಯಸ್ಸಲ್ಲಿ ಡೈರೆಕ್ಷನ್ ಅಂತ ಅಲಿತಿದ್ಯಾ? ಎಷ್ಟೊಂದು ಜನ ಇಂಡಸ್ಟ್ರಿಗೆ ಬರ್ತಾರೆ, ಆದರೆ ಎಲ್ಲರಿಗೂ ಆ ಸ್ಥಾನ ಸಿಗುತ್ತಾ? ನೀನೇ ಯೋಚನೆ ಮಾಡು. ಒಬ್ಬ ಅಪ್ಪ ಆಗಿ ಬುದ್ಧಿ ಹೇಳುವ ಜವಾಬ್ದಾರಿ ನಂದು. ಇದ್ರ ಮೇಲೆ ನಿನ್ನಿಷ್ಟ. ಹಾಯ್ ಗ್ಲೋರಿ. ಹಾಯ್ ಹರಿ. ನಾನೇ ನೀನು ಕಾಲ್ ಮಾಡಬೇಕಂತ ಇದ್ದೆ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಸಿಗ್ತೀಯಾ? ಹಾಂ ಖಂಡಿತ. ಎಲ್ಲಿಗೆ ಬರಲಿ? ನಿನಗೆ ಗೊತ್ತಿಲ್ವಾ? ಅಲ್ಲೇ. ಹಾಂ ಆಯಿತು, ನಾಳೆ ಮೀಟ್ ಆಗೋಣ. ಹಾಯ್ ಗ್ಲೋರಿ. ಹೇ, ಐ ಆಮ್ ರಿಯಲಿ ಸಾರಿ. ಇಷ್ಟು ದಿನ ನೀನು ಮೀಟ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಅಲ್ಲ, ನೀನು ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ? ಹೇ, ಏನಾಯಿತು? ಯಾಕೆ ಈ ಥರ ಮಾತಾಡ್ತಿದ್ಯಾ? ಈ 6 ತಿಂಗಳಲ್ಲಿ ನಿನಗೆ ಗರ್ಲ್ ಫ್ರೆಂಡ್ ಅಂತ ಒಬ್ಳು ಬದುಕಿರೋದಾದ್ರೂ ಗೊತ್ತಿತ್ತಾ ನಿನಗೆ? ಅದು ಎಷ್ಟು ಫೋನ್ ಕಾಲ್ಸ್, ಎಷ್ಟು ಟೆಕ್ಸ್ಟ್ ಮಾಡಿದ್ದೀನಿ, ಎಷ್ಟು ಅಂತ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಎಷ್ಟು ಇಗ್ನೋರ್ ಮಾಡ್ತೀಯಾ ಹರಿ? ಯು ಹ್ಯಾವ್ ನೋ ಐಡಿಯಾ ವಾಟ್ ಐ ಹ್ಯಾಡ್ ಟು ಗೋ ಥ್ರೂ ದಿಸ್ 6 months ವಿತೌಟ್ ಯು ಹರಿ. ಆ್ಯಂಡ್ ಯು ವರೆಂಟ್ ವಿತ್ ಮೀ ವೆನ್ ಐ ನೀಡೆಡ್ ಯು ದ ಮೋಸ್ಟ್. ಹೇ, ನೀನು ಇಗ್ನೋರ್ ಮಾಡೋದು ನನ್ನ ಇಂಟೆನ್ಷನ್ ಅಲ್ಲ, ಆಯಿತಾ? ಓ ಹೌದಾ? ಲಾಸ್ಟ್ ಟೈಮ್ ನೀನು ಯಾವಾಗ ನೋಡಿದೆ ಅಂತ ಹೇಳು. ನೆನಪಿಲ್ಲ ಅಲ್ವಾ? ಇಷ್ಟು ದಿನದಲ್ಲಿ ಒಂದು ದಿವಸ ಸಿಗ್ಲಿಲ್ವಾ ಹರಿ ನಿನಗೆ ನನ್ನ ಮೀಟ್ ಮಾಡೋಕ್ಕೆ? ಒಂದು ದಿವಸ ಬಿಡು, 1 hour ಸಿಗ್ಲಿಲ್ವಾ ನಿನಗೆ? ಸಾರಿ ಮಾ, ಒಂದು ವಿಷಯದಿಂದ ನನ್ನ ತಲೆ ತುಂಬ ಕೆಟ್ಟೋಗಿತ್ತು. ಆವಾಗ ನಾನು ನಿಂತಿದ್ದೆ ನಿನ್ನ ಜೊತೆಗೆ, ನಿನ್ನ ಗರ್ಲ್ ಫ್ರೆಂಡ್ ಆಗಿ. ಅದು ನನ್ನ ಕರ್ತವ್ಯ ಹರಿ. ಸರಿ, ಅದು ಬಿಡು. ಅದೆಲ್ಲ ಬಿಡೋಕ್ಕಾಗಲ್ಲ.
ಸಿ ಐಲ್ ಕೀಪ್ ಇಟ್ ಶಾರ್ಟ್. ರಿಲೇಷನ್ಶಿಪ್ಪಲ್ಲಿರೋ ಹುಡುಗಿ ಅವಳ ಬಾಯ್ ಫ್ರೆಂಡ್ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅನ್ಕೊಂಡಿದ್ಯಾ? ಇಷ್ಟೇ, ಲವ್, ಟೈಮ್, ಲಾಯಲ್ಟಿ. ಈ 6 ತಿಂಗಳಲ್ಲಿ ಈ 3 ಎಲಿಮೆಂಟ್ ಮೇಲೂ ಡೌಟ್ ಬರೋ ಹಾಗೆ ನೀನು ನಡ್ಕೊಂಡಿದ್ಯಾ. ಹೌದು, ನನ್ನ ತಪ್ಪೆ. ಅದೇ ನಾನು ಸಾರಿ ಅಂತ ಕೇಳ್ತಿದ್ದೀನಲ್ಲ. ಆಫ್ಟರ್ ಆಲ್ ಒಂದು ಸಾರಿ ನೀನು ಮಾಡಿದ್ದೆಲ್ಲ ಮುಚ್ಚಾಕಕ್ಕಾಗಲ್ಲ. ನಿನ್ಗೇನು ಇವಾಗ ಬ್ರೇಕ್ ತಾನೇ ಬೇಕು, ತಗೋ. ಆದರೆ ನೀನು ಬಂದಾಗ ನನಗೆ ಇವಾಗಿರೋ ಫೀಲಿಂಗ್ಸ್ ನಿನ್ನ ಮೇಲೆ ಇರುತ್ತೆ ಅಂತ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಬೇಡ. ಹೇ, ನನ್ನ ಅರ್ಥ ಮಾಡ್ಕೊಳ್ಳೆ. ನೋ ಹರಿ, ಐ ಆಮ್ ಡನ್. ಲೋ, ತಲೆ ಕೆಡ್ಸ್ಕೊಂಬೇಡ ಕಣೋ. ಎಷ್ಟು ದಿನ ಅಂತ ಅದನ್ನೇ ಯೋಚನೆ ಮಾಡ್ತಿರ್ತೀಯ? ಮಗ, ನಾನೆಲ್ಲ ಕಳ್ಕೊಳ್ತಿದ್ದೀನೋ. ಇಷ್ಟು ದಿನ ಅವಳಾದರೂ ಇದ್ಲು, ಇವಾಗ ಅವಳು ಬರೀ ನೆನಪಷ್ಟೆ. ನೀನು ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತೀಯೋ ಅಷ್ಟು ಡಿಪ್ರೆಸ್ ಆಗ್ತೀಯ ಕಣೋ. ಬಿಟ್ಟಾಕೋದು. ಹೌದು, 5-6 ಪ್ರೊಡ್ಯೂಸರ್ಗೆ ಸ್ಟೋರಿ ನರೇಟ್ ಮಾಡೋಕೆ ಹೋಗಿದ್ದಲ್ಲ, ಏನಾಯಿತು? ಮೋಸ್ಟ್ಲಿ ನಾನು ಎಲ್ಲರಿಗೂ ನರೇಟ್ ಮಾಡಿದ್ದೀನಿ, ಆದರೆ ಯಾರಿಗೂ ಇಷ್ಟ ಆಗಲಿಲ್ಲ. ಆದರೆ ನಾಳೆ ಒಂದು ಪ್ರೊಡ್ಯೂಸರ್ ಒಂದು ಆ್ಯಕ್ಟರ್ಗೆ ಹೋಗಿ ನರೇಟ್ ಮಾಡಬೇಕು. ಎಷ್ಟು ಗಂಟೆಗೆ ಹೋಗಬೇಕು? ನಾಳೆ 4 ಗಂಟೆಗೆ ಅನಿಸುತ್ತೆ. ಹೌದಾ? ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಕಣೋ. ಇಲ್ಲ ಪರವಾಗಿಲ್ಲ, ನಾನೇ ಹೋಗ್ತೀನಿ. ಅದೆಲ್ಲ ಪರವಾಗಿಲ್ಲ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ನೀನು ಸ್ಟೋರಿ ಮಾತ್ರ ಕರೆಕ್ಟಾಗಿ ನರೇಟ್ ಮಾಡು. ಸರಿ ಮಗ, ಕರೆಕ್ಟಾಗಿ ನರೇಟ್ ಮಾಡ್ತೀನಿ. ಹೇಳಿ ಸರ್, ನಾನೊಂದು ಸ್ಟೋರಿ ನರೇಟ್ ಮಾಡಬೇಕಂತ ಹೇಳ್ತೀನಲ್ಲ. ಸರ್, ಅದು ನಿಮ್ಮ ಪ್ರೊಡಕ್ಷನ್ ಹೌಸಿಂದ ನನ್ನ ಸ್ಟೋರಿ ನರೇಟ್ ಮಾಡೋಕ್ಕೆ ಕರೆದಿದ್ರು. ಸೊ ಬಂದಿದ್ದಾರೆ, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಇನ್ನೊಂದು 5 ನಿಮಿಷ ಬರ್ತಾರೆ. ಅವರೇ ಕರೀತಾರೆ, ಇರಿ. ಯಾರದು ಹೊರಗೆ ವೆಯ್ಟ್ ಮಾಡ್ತಿರೋದು? ಸರ್, ಅವರು ಸ್ಟೋರಿ ನರೇಟ್ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವರು ಸರ್. ಓ ಅವರಾ? ಬರಕೇಳಿ ಬರಕೇಳಿ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮನ್ನ ಕರೀತಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮೆನ್. ನೆನ್ನೆ ಸರ್ ಹೇಳಿದ ಕೆಲಸ ಆಗಿದೆಯಾ? ಸರ್, ನಾನು ಸ್ಟೋರಿ ನರೇಟ್ ಮಾಡಬೇಕಂತ ಹೇಳಿದ್ನಲ್ಲ ಸರ್. ಹಾಂ, ನಿನ್ನ ಹೆಸರು ಶ್ರೀ ಸರ್, ಶ್ರೀಹರಿ ಸರ್. ಹಾಂ ಶ್ರೀಹರಿ, ಹೇಳಪ್ಪ ನಿನ್ನ ಕತೆ ಕೇಳೋಣ. ಸರ್, ಹಾಂ, ನಾನಿಲ್ಲಿ ನನ್ನ ಕತೆ ಹೇಳ್ತಿದ್ದೀನಿ, ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ ಸರ್. ಇದೆಲ್ಲ ಒಂದು ಕತೆನಾ? ಅಲ್ಲಪ್ಪ ಹರಿ, ನನ್ನ ಆಫೀಸ್ ಪಿಯೂನ್ ಕೂಡ ನಿನಗಿಂತ ಒಂದು ಒಳ್ಳೆ ಕತೆ ಬರೀತಾನೆ. ಈ ಕಿತ್ತೋಗಿರೋ ಸ್ಕ್ರಿಪ್ಟ್ಗೆ ನಾನು ದುಡ್ಡು ಇನ್ವೆಸ್ಟ್ ಮಾಡಬೇಕಾ? ಏನ್ರಿ ಇದು? ಒಂದು ಫೈಟ್ ಸೀನ್ ಇಲ್ಲ, ಒಂದು ರೊಮ್ಯಾನ್ಸ್ ಇಲ್ಲ, ಏನಿಲ್ಲ. ಈ ಥರ ಎಲಿಮೆಂಟ್ಸ್ ಎಲ್ಲ ಮೂವಿಯಲ್ಲಿ ಇರ್ಬೇಕು ತಾನೆ? ಏನು ತೆಗಿತಾ ಇದ್ದೀರಾ ಮೂವಿ? ನಂಗೆ ಇಷ್ಟ ಆಗಿಲ್ಲ, ತಗೊಳ್ಳಿ ಪ್ಲೀಸ್. ಸರ್, ಈ ಕತೆ ನಮ್ಮ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ, ನನ್ನ ನಂಬಿ ಸರ್. ಒಂದು ಫೈಟ್ ಸೀನ್ ಇಲ್ಲ, ಒಂದು ಐಟಮ್ ಸಾಂಗ್ ಇಲ್ಲ, ಒಂದು ಮಸಾಲಾ ಸೀನ್ ಇಲ್ಲ. ಈ ಸಪ್ಪೆ ಸ್ಟೋರಿನ ನೋಡೋಕ್ಕೆ ಜನ ಥಿಯೇಟ್ರಿಗೆ ಬರ್ತಾರ, ಟಿ ವಿಯಲ್ಲಿ ಹಾಕಿದ್ರು ನೋಡಲ್ಲ. ತೊಗೊಂಡೋಗಪ್ಪ. ಸರ್, ನಿಮಗೆ ಈ ಕಥೆಯಲ್ಲಿರೋ ಡೆಪ್ತು ಗೊತ್ತಾಗ್ತಿಲ್ಲ. ಒಳ್ಳೆ ಸಿನಿಮಾನ ಜನರು ಕೈ ಬಿಡಲ್ಲ ಸರ್. ಇದರಲ್ಲಿ ಆ್ಯಕ್ಚುಲಿ ಅವ್ರಿಗೆ ಬೇಕಾಗಿರೋ ಕಂಟೆಂಟ್ ಇದೆ. ಆಯಿತು,
ನಾನು ನಿನ್ನ ಸಿನಿಮಾದಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಾನು ಹೇಳೋ ಚೇಂಜಸ್ ನೀನು ಮಾಡಬೇಕು. ಥಿಯೇಟ್ರಲ್ಲಿ ಎಲ್ಲರೂ ಡ್ಯಾನ್ಸ್ ಆಡೋ ಥರ ಒಂದು ಐಟಮ್ ಸಾಂಗ್ ಇರಬೇಕು. ಮತ್ತು ನನ್ನ ಮಗನಿಗೆ ಒಂದು ರೋಲ್ ಕೊಡು. ಆ ರೋಲು ಹೀರೋನ ಓವರ್ ಶ್ಯಾಡೋ ಮಾಡಿದ್ರೂ ಪರವಾಗಿಲ್ಲ, ಆ ಥರ ಒಂದು ರೋಲ್ ಕೊಡಬೇಕು. ಸರ್, ಈ ಎಲಿಮೆಂಟ್ಸ್ ಎಲ್ಲ ಕತೆಗೆ ಅನ್ನೆಸೆಸರಿ ಆಗುತ್ತೆ ಸರ್, ಅರ್ಥ ಮಾಡ್ಕೊಳ್ಳಿ. ಅಯ್ಯ, ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ಆ ಥರ ಒಂದು ಮೂವಿ ಮಾಡ್ಕೊ. ಇವಾಗ ಎದ್ದೋಗಯ್ಯ. ಮಿಥುನ್, ಕರ್ಕೊಂಡೋಗು. ಹಲೋ ಸರ್, ಬನ್ನಿ ಸರ್, ಬನ್ನಿ ಸರ್. ಓಯ್, ಇದನ್ನು ತಗೊಂಡೋಗು. ನನ್ನ ತಲೆ ತಿನ್ನಕ್ಕಂತಾನೆ ಬರ್ತಾರೆ. ಹಲೋ ಸರ್, ಶ್ರೀಹರಿ ಅಂತ ಒಬ್ರು ಬಂದಿದ್ದಾರೆ. ಅವ್ರ ಸ್ಟೋರಿ ಚೆನ್ನಾಗಿದೆ, ನೀವು ಒಂದ್ಸಲ ಅವ್ರ ಸ್ಟೋರಿ ಕೇಳಿಸ್ಕೊಳ್ಳಿ. ಆಯಿತು ಸರ್, ಅವ್ರ ನಂಬರ್ ಕಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ತಾಕತ್ತಿದ್ರೆ ಮೂವಿ ರಿಲೀಸ್ ಮಾಡಿ ತೋರಿಸ್ಬೇಕಂತೆ. ಅದೇ ನಮ್ಮ ಕೈಯಲ್ಲಿ ಆಗಲ್ಲ ಅಲ್ವಾ? ಹಲೋ, ಎಸ್, ದಿಸ್ ಇಸ್ ಶ್ರೀಹರಿ. ಹಾಂ, ಹೇಳಿ ಸರ್. ಸರ್, ನಾನು ಈಗಲೇ ಬರಲಾ? ಹಾಂ, ಸರಿ ಸರ್, ನಾನು ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ಸರ್. ಲೊಕೇಶನ್? ಹಾಂ, ಸರಿ ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು. ಹಾಂ. ಏನಾಯಿತು ಮಗ? ಆ್ಯಕ್ಟರ್ ಬಿಜೋ ಅವ್ರ ಅಸಿಸ್ಟೆಂಟ್ ಕಾಲ್ ಮಾಡಿದ್ರು ಕಣೋ. ಹ್ಞೂ, ನಾಳೆ ನಾನು ಹೋಗಿ ಸ್ಟೋರಿ ನಟ್ ಮಾಡಬೇಕಂತೆ. ಏಯ್ ಸೂಪರ್ ಕಣೋ. ಎಲ್ಲಿದೆ ಲೊಕೇಶನು? ಕೋರ್ಮಂಗ್ಲ ಹೋಗ್ಬೇಕು. ಕೋರ್ಮಂಗ್ಲನಾ? ನೀನೊಂದು ಕೆಲಸ ಮಾಡು, ಬೈಕ್ ಇಟ್ಕೋ, ನೀನು ನನ್ನ ಬೈಕ್ನೇ ತೊಗೊಂಡೋಗು. ಮಗ, ಏಯ್ ಇದನ್ನ ಇಟ್ಕೊಳ್ಳೋ ಫಸ್ಟು. ನೀನು ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಂಬಿಡಕಣೋ. ಬೈಕಲ್ಲಿ ಪೆಟ್ರೋಲ್ ಫುಲ್ಲಾಗಿದೆ, ನೀನು ತಗೊಂಡೋಗು ಫಸ್ಟು. ಮಗ ಪಕ್ಕಾನಾ? ಏಯ್ ನೀನು ಹೋಗು ಫಸ್ಟು. Hey, hi Shriri. Hi sir. Sit. So, tell me your story. So, 1 second. The story is about It's really interesting. I'm impressed. So, how you are planning to proceed further? Ivaga, I need to go and meet a producer. After that, if anyone accepts only, I can start with this project, sir. Can I ask you something? Yes, sir. How about I produce this movie? Sir, thank you so much, sir. It's fine, Shriri. Let's do this. ಹೇ ಮಗ, ನಾಳೆ ತಾನೇ ನಮ್ಮ ಊರು ರಿಲೀಸ್ ಆಗ್ತಿರೋದು. ಹ್ಞೂ ಕಣ. ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅನ್ನಿಸ್ತಿದೆ ಕಣ. ಏನೋ ಗೊತ್ತಿಲ್ಲ ಅನ್ವರ್, ಒಂದು ಕಡೆ ಭಯ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ ಅಂತ. ಹೌದು. ಇದರಲ್ಲಿ ಗ್ಲೋರಿ ಬೇರೆ ಕಾಲ್ ಮಾಡಿದ್ಲು, ಹೋಗಿ ಅವಳನ್ನ ಮೀಟ್ ಮಾಡಬೇಕು ಇವತ್ತು. ಸರಿ ಹೋಗ್ಬಾರೋ. ಹೋಗಬೇಕು. ಹಾಯ್ ಗ್ಲೋರಿ, ಹೇಗಿದೆಯಾ? ಇವನು ಯಾರು? ನಿನ್ನ ಫ್ರೆಂಡಾ? ಇಲ್ಲ,
ಈ ವಿಷಯ ಹೇಳಬೇಕಂತಲೇ ಕರೆತೆ. ಇವನು ಜೇಕಬ್ ಅಂತ ನನ್ನ ಬಾಯ್ ಫ್ರೆಂಡ್. ಕಮಿಟ್ ಆಗಿ 6 ತಿಂಗಳಾಯಿತು. ಹಾಯ್ ಬ್ರೋ, ನಾನು ಶ್ರೀಹರಿ. ಹಾಯ್ ಬ್ರೋ. ಗ್ಲೋರಿ ಹೇಳ್ತಿದ್ಲು ನಿಮ್ಮ ಬಗ್ಗೆ, ನಿಮಗೆ ಡೈರೆಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅಂತ. ಒಂದು ರೀತಿಲಿ ನೀವಿಬ್ಬರು ದೂರ ಆಗೋಕ್ಕೆ ಅದೇ ರೀಸನ್ ಅಂತ ಕೂಡ ಹೇಳಿದ್ಲು. ಇರಲಿ, ಬೈ ದ ವೇ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದಾದ್ರೂ ಇದೆಯಾ? ಹೌದು, ನಾಳೆನೇ ನಂದೊಂದು ಮೂವಿ ರಿಲೀಸ್ ಆಗ್ತಿದೆ. ನಾಳೆನಾ? ದ್ಯಾಟ್ಸ್ ಗ್ರೇಟ್ ಬ್ರೋ. ಆಲ್ ದಿ ಬೆಸ್ಟ್. ಲುಕಿಂಗ್ ಫಾರ್ವರ್ಡ್. ಯಾಕೆ ಗ್ಲೋರಿ ಸೈಲೆಂಟ್ ಆಗಿದೆಯಾ? ಏನಾದರೂ ಮಾತಾಡು. ನೋಡು ಹರಿ, I don't belong to that category of girls where they blabber shit after breaking up their boyfriend. ನಿಮಗೆ ನಿಂದೇ ಆದಂಥ ರೀಸನ್ಸ್ ಇತ್ತು, ನನಗೆ ನನ್ನದೇ ಆದಂಥ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಎರಡೂ ವರ್ಕ್ ಆಗಿಲ್ಲ. ಬಟ್ ಇಟ್ಸ್ ಫೈನ್. ಇಟ್ ವಾಸಂಟ್ ಅಸ್ ಬಟ್ ಆ ಫೇಟ್. ನಮ್ಮಿಬ್ರಿಗೂ ಬ್ರೇಕಪ್ ಆದಮೇಲೆ ನನಗೆ ಲವ್ ಮೇಲೆ ನಂಬಿಕೆನೇ ಹೋಗಿತ್ತು. ಬಟ್ ಇವನು ನನ್ನ ಪರ್ಸ್ಪೆಕ್ಟಿವ್ಸ್ನೆಲ್ಲ ಚೇಂಜ್ ಮಾಡ್ದ. ಸೊ ಒಂದು ನಿಮಿಷ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ಸ್ವಲ್ಪ ಆಕ್ವರ್ಡ್ ಆಗಿದೆ ಅಲ್ವಾ? ಹೌದು, ಇಷ್ಟು ದಿನ ನಾನು ಅವಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ, ನನ್ನ ಪ್ರಯಾರಿಟೀಸ್ ಮೇಲೆ ಮಾಡ್ತಿದ್ದೆ. ಒಂದು ಬಾಯ್ ಫ್ರೆಂಡ್ ಹೇಗಿರಬಾರ್ದಿತ್ತೋ ಹಾಗೆ ನಾನಿದ್ದೆ. ಅವಳು ನನ್ನ ಜೊತೆಗಿದ್ದಾಗ ಕಾಣದೇ ಇರೋ ಖುಷಿನ ನಿಮ್ಮ ಜೊತೆ ಇರಬೇಕಾದ್ರೆ ಕಾಣ್ತು. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್. ಬ್ರೋ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಇನ್ಮೇಲಿಂದ ಅವಳು ನನ್ನ ರೆಸ್ಪಾನ್ಸಿಬಿಲಿಟಿ. ಅವಳೊಂಥರ ಪುಟ್ಟ ಮಗು ಥರ, ಅಷ್ಟೇ ಜೋಪಾನವಾಗಿ ನೋಡ್ಕೊತೀನಿ. ಶ್ರೀ ಎಲ್ಲೋದಾ? ನಾಳೆ ಒಂದು ಫಿಲ್ಮ್ ರಿಲೀಸ್ ಅಲ್ವಾ, ಒಂದು ಕಾಲ್ ಬಂದು ಅದಕ್ಕೆ ಹೋಗ್ಬಿಟ್ಟ. Hi Shriyari, I watched the movie. It's really great. Let's see how the audience reacts to it tomorrow. ನಾವೆಷ್ಟು ಚೆನ್ನಾಗಿ ಮೂವಿ ಮಾಡಿದ್ರು ಥಿಯೇಟ್ರಲ್ಲಿ ಜನ ಬಂದಿಲ್ವಲ್ಲ. ನಮ್ಮ ಟೀಮ್ ಮೆಂಬರ್ಸ್ ಹೋಗಿರೋ ಕಡೆನೂ ಥಿಯೇಟ್ರಲ್ಲಿ ಯಾರು ಜನ ಇಲ್ಲ ಅಂತ ಹೇಳ್ತಿದ್ರು. ಹರಿ, ಏನಪ್ಪ ಮಾಡ್ತಾ ಇದೆಯಾ? ಇಲ್ಲಪ್ಪ, ಸುಮ್ಮನೆ ಹಾಗೆ. ಸ್ವಲ್ಪ ಮಾತಾಡಬೇಕು, ಫ್ರೀ ಇದೆಯಾ? ಹಾಂ, ಬನ್ನಿ.
ಇವತ್ತು ನಿನ್ನ ಮೂವಿ ರಿಲೀಸ್ ಆಗಿದೆಲ್ಲ? ಹ್ಞೂ ಅಪ್ಪ, ರಿಲೀಸ್ ಆಗಿದೆ. ಹೇಗಿದೆ ರೆಸ್ಪಾನ್ಸಸ್? ಜನರು ತುಂಬ ಜನ ಕಾಲ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದರು. ಕೆಲವ್ರಿಗೆ ತುಂಬ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಆದರೆ ಯಾವುದೇ ಥಿಯೇಟ್ರ್ ಹೊರಗಡೆನೂ ಹೌಸ್ಫುಲ್ ಬೋರ್ಡ್ ಬಿದ್ದಿಲ್ಲ. ಇದಕ್ಕೆ ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ? ಇದೊಂದು ಸ್ಟೇಜ್, ಎಲ್ಲ ಡೈರೆಕ್ಟರ್ಸು ಈ ಸ್ಟೇಜ್ ದಾಟಲೇಬೇಕು. ಅಪ್ಪ, ಆದರೂ ಜನ ಬರ್ಬೋದಿತ್ತು. ನೋಡು, ನೀನು ಸಿನಿಮಾ ಮಾಡೋದು ನನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೂ ಥಿಯೇಟ್ರಲ್ಲಿ ನಿನ್ನ ಸಿನಿಮಾ ನೋಡಿ ತುಂಬ ಹೆಮ್ಮೆ ಪಟ್ಟೆ. ಎಷ್ಟು ಚೆನ್ನಾಗಿ ಸ್ಟೋರಿ ಬೋರ್ಡ್ ಡೈರೆಕ್ಟ್ ಮಾಡಿದ್ಯಾ. ಥ್ಯಾಂಕ್ಸ್ ಅಪ್ಪ. ಆದರೂ ಈ ಫೀಲ್ಡಲ್ಲಿ ತುಂಬ ದಿನ ಉಳಿಯೋಕ್ಕಾಗಲ್ಲ. ಥಿಯೇಟ್ರಲ್ಲಿ ಜನ ಇಲ್ಲ, ಪ್ರೊಡ್ಯೂಸರ್ ಇನ್ಮೇಲೆ ನಿನ್ನ ಮೂವಿಗೆ ಇನ್ವೆಸ್ಟ್ ಮಾಡಲ್ಲ. ಇನ್ಮೇಲಾದರೂ ನಿನ್ನ ಕೆರಿಯರ್ ಬಿಲ್ಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡು. ನಿನ್ನ ಕೆರಿಯರ್ನ ಮೇನ್ ಸ್ಟ್ರೀಮ್ ಆಗಿಡ್ಕೊ, ಆಮೇಲೆ ಪ್ಯಾಷನ್ ಬರಲಿ. ನಿನ್ನ ಪ್ಯಾಷನ್ ವರ್ಕೌಟ್ ಆಗಿಲ್ಲ ಅಂದ್ರೂ ಕೆರಿಯರ್ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ. ಇದೆಲ್ಲ ನಿನಗೆ ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ, ಅನುಭವಿಸೋರು ಗೊತ್ತಾಗುತ್ತೆ. See, Srihari, I'll be straightforward. It's not about making the movie right. It's also about what we benefit from it. ನಾವು ಹಾಕಿರೋ ದುಡ್ಡು ಅಷ್ಟಾದರೂ ವಾಪಸ್ ಬರಬೇಕಲ್ವಾ? ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀನು ನಿಮ್ಮ ಅಪ್ಪ ಹೇಳೋ ಥರ ಕರಿಯರ್ ಮೇಲೆ ನೀನು ಫೋಕಸ್ ಮಾಡು. ಥಿಯೇಟ್ರಲ್ಲಿ ಜನ ಬಂದಿಲ್ಲ ಅಂತ ಮೂವಿ ಸ್ಕ್ರೀನ್ ಮಾಡೋದು ನಿಲ್ಸಿದ್ದಾರೆ ಕಣೋ. 2 ದಿನ ಆಗಿರೋದು ಕಣೋ ಮೂವಿ ರಿಲೀಸ್ ಆಗಿ. ಹರಿ, ಫಸ್ಟ್ ಊಟ ಮಾಡು, ಆಮೇಲೆ ಓದು ಅಂತೆ. ಹೇ, ಹಾಯ್ ಮಗ. ಹಲೋ, ಹಾಯ್ ಮಗ. ಹೇಗಿದೆಯಾ? ಹೇಯ್, ಎಷ್ಟು ದಿನ ಆಯಿತು ನೀನು ಮೀಟ್ ಮಾಡಿ? ಏಯ್,
ಅದೇ ಇವಾಗ ಕೆಲಸ ಅಂತ ಸ್ವಲ್ಪ ಬ್ಯುಸಿಯಾಗಿದೆ ಕಣೋ ಅಷ್ಟೇ. ಏನು ಮಾಡ್ತಿದ್ಯಾ? ಏನು ನೆಕ್ಸ್ಟ್ ಪ್ಲ್ಯಾನ್ ನಿಂದು? ನೆಕ್ಸ್ಟು ಏನೂ ಇಲ್ಲ ಮಗ. ಅದೇ ಅಪ್ಪ ತೀರ್ಕೊಂಡು 1 ವರ್ಷ ಆಯ್ತಲ್ಲ, ಅದ್ರ ಪೂಜೆ ಒಂದು ಮಾಡಿಸ್ಬೇಕು ಅಷ್ಟೆ. ಬೇರೆ ಆ ಥರ ಏನೂ ಪ್ಲ್ಯಾನ್ ಇಲ್ಲ ಅನಿಸುತ್ತೆ. ನನಗೊಂದು ಯೋಚನೆ ಬಂದಿತ್ತು ಕಣೋ. ನಾವು ನಮ್ಮ ಮೂವಿ ಮಾಡಿದ್ದಲ್ಲ, ಅದೊಂದು ಸಲ ಯೂಟ್ಯೂಬಲ್ಲಿ ಹಾಕಿ ನೋಡೋಣ. ನಾನೇ ಅದನ್ನು ಮರೆತು ತುಂಬ ದಿನ ಆಯಿತು. ಮತ್ತೆ ನನ್ನ ನೆನೆಸ್ಬೇಡ ಆಯಿತಾ? ಇವಾಗಲೇ ಚೆನ್ನಾಗಿ ಹೋಗ್ತಿದೆ ನನ್ನ ಲೈಫು. ಯೂಟ್ಯೂಬಲ್ಲಿ ತುಂಬ ಜನ ಆಡಿಯನ್ಸ್ ಇದ್ದಾರೆ ಕಣೋ. ನಮ್ಮ ಮೂವಿ ಹಾಕಿದ್ರೆ ಚೆನ್ನಾಗಿ ರೀಚ್ ಬರುತ್ತೆ ಅಂತ ಅನ್ನಿಸ್ತಿದೆ. ನಾವು ಒಂದ್ಸಲ ಟ್ರೈ ಮಾಡಿ ನೋಡೋಣ. ಜಿಯೋ ಸಿಮ್ ಬೇರೆ ಬಂದಿದಲ್ವಾ? ಸರಿ ಆಯಿತು, ನಾನಿವಾಗ ಬಿಜು ಹತ್ರ ಮಾತಾಡಿ ನಿನ್ನ ಹತ್ರ ಹೇಳ್ತೀನಿ ಆಯಿತಾ? ಸರಿ ಆಯಿತು. Hi Shriyari. Yeah. When I was thinking and researching how to bring this movie among the people, yeah, YouTube is a very good option. Let's give it a try and upload the video. ಹಾಯ್ ಮಗ. ಹಾಯ್ ಮಗ, ಹೇಗಿದೆಯಾ? ಎಷ್ಟು ದಿನ ಆಯಿತು ನೀನು ಮೀಟ್ ಮಾಡಿ? ಅದೆಲ್ಲ ಬಿಡೋ. ಯೂಟ್ಯೂಬಲ್ಲಿ ಮೂವಿ ರಿಲೀಸ್ ಮಾಡಿದ್ವಿ ತಾನೇ 2 ವಾರ ಮುಂಚೆ. ಹೌದು. ಇವಾಗ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಕಣೋ. ನೀನು ಮೂವಿ ರೆಕಗ್ನಿಷನ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದೆ ತಾನೇ? ಆ ರೆಕಗ್ನಿಷನ್ ಇವಾಗ ಸಿಕ್ಕಿದೆ. ನೀನು ಹೋಗಿ ಮೂವಿ ರಿಲೀಸ್ ಮಾಡೋ, ನೋಡ್ಕೊಳ್ಳೋಣ. ಮಗ ನನಗೊಂದು ಸ್ವಲ್ಪ ಆಫೀಸ್ ವರ್ಕ್ ಇದೆ ಕಣೋ. ಆಲ್ ದಿ ಬೆಸ್ಟ್. ಓಕೆನಾ? ಚೆನ್ನಾಗಿ ಮಾಡ್ತೀನಿ. ಬಾಯ್. ಆದರೂ ಥಿಯೇಟ್ರಲ್ಲಿ ನನ್ನ ಸಿನಿಮಾ ನೋಡಿ ತುಂಬ ಹೆಮ್ಮೆ ಪಟ್ಟೆ. ಎಷ್ಟು ಚೆನ್ನಾಗಿ ಸ್ಟೋರಿ ಬರ್ಡ್ ಡೈರೆಕ್ಟ್ ಮಾಡಿದೆ ಅಂತ. Theory. The reason I agreed to this movie was I really like the concept about the nature. I think it will create an awareness among the people. I think it will also, eventually. Let's hope for the best. See you, man. Actually, we are planning to re-release the movie. We'll take care of everything. You don't have to worry about it. Okay, sir. Also, we'll be going to the other theaters. You cover the main screen.